ನಂದು ಬೇಸೆ ಇದೆ ಸರ್, ಕಾಮಿಡಿ ಆಗಿರ್ಲಿ ಅಂತ ಸ್ವಲ್ಪ ಏನೋ ಬೇಸಿಗೆ ಆಪೋಸಿಟ್ ವರ್ಡ್ ಏನು ಇಲ್ಲ, ಖುಷಿ ಆಗುತ್ತೆ. ಈಗ ನಮ್ಮ ಡೈರೆಕ್ಟರ್ ಹರ್ಷ ಸರ್ ಜೊತೆ ಎಲ್ಲ ಸಿನಿಮಾನು ಮಾಡ್ತಿರ್ತೀನಿ. ಎಲ್ರ ಮುಂದೆ ಸರ್ ಅನ್ಬೇಕಲ್ಲ ಅಪ್ಪಾಜಿ. ನಿಖಿಲ್ ಬ್ರದರ್ ಜೊತೆ ಮೊದಲನೇ ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಈ ತರ ಸೇರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಕಷ್ಟಪಡೋದೆ ಒಂದು ಸಿನಿಮಾ ಚೆನ್ನಾಗ್ ಆಗ್ಬೇಕು, ಅದ್ರ ಸಕ್ಸಸ್ನ ನಾವೆಲ್ಲರೂ, ಅದರಿಂದ ಏನ್ ದುಡ್ಡು ಬಂದ್ರು ಏನೇ ಬಂದ್ರು ಉಳಿಯಲ್ಲ, ಬಟ್ ಒಂದು ಸಕ್ಸಸ್ ಅನ್ನೋದು ಅದು ಮಾತ್ರ ಮನ್ಸಲ್ಲಿ ಉಳ್ಕೊಳತ್ತೆ, ಶಾಶ್ವತವಾಗಿ ಉಳ್ಕೊಳತ್ತೆ. ಸೊ ಇವತ್ತೊಂದು ಸಕ್ಸಸ್ ಮೀಟಿಗೆ ಸೇರಿದೀವಿ ಅನ್ನೋದೇ ಒಂದು ಖುಷಿ ಪಡೋ ವಿಷಯ. ಆವಾಗಲೇ ಹೇಳಿದ್ರು ನಿಖಿಲ್ ಬ್ರದರ್, CM ಮಗ ಹೆಂಗಿರ್ತಾರ ಏನು ಅನ್ನೋ ಫೀಲು ಅಂತ. ಸುಮಾರು ಜನ ಆಚೆ ಅನ್ಕೊಬಹುದು ಅವ್ರಿಗೆ ಆಟಿಟ್ಯೂಡ್ ಅದು ಇದು ಇದೆ ಅಂತ, ಬಟ್ ದೂರದಲ್ಲಿ ನಂಗೆ ದೂರದ ಬೆಟ್ಟ ನುಣ್ಣಿಗೆ ಅಂತಾರಲ್ಲ, ಇದು ಉಲ್ಟಾ, ಸ್ವಲ್ಪ ದೂರದ ಬೆಟ್ಟ ರಫ್ ಆಗಿ ಕಾಣಿಸುತ್ತೆ. ಬಟ್ ನಾವು ಜೊತೆಲೇ ಇದೀವಲ್ಲ, ನಿಜವಾಗ್ಲೂ ಯಾವತ್ತೂ ಒಂದು ದಿನನೂ ಅವರು CM ಮಗ ಅನ್ನೋ ಫೀಲ್ ಅಂತೂ ನಮಗ್ ಬಂದಿಲ್ಲ. ಸೊ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀವಿ. ಇದು ಒಂದು ಫ್ಯಾಮಿಲಿ ಹಿಟ್ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಮಾಸ್ ಆಡಿಯನ್ಸು ಬರ್ತಾ ಇದ್ದಾರೆ. ಮಾಸೋ ಕ್ಲಾಸ್ ಎಲ್ಲ ಸೇರಿದ್ರೇನೆ ಫ್ಯಾಮಿಲಿ, ಒಂದು ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಇರ್ತಾರೆ. ಹೆಂಗಸರುಗಳಿಗೆ ತುಂಬಾ ಇಷ್ಟ ಆಗಿದೆ ಸಿನಿಮಾ. ಇನ್ನು ಈ ಸಿನಿಮಾನ ಎಲ್ಲರೂ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹಿಸಿ, ನಾವು 50ನೇ ದಿನಕ್ಕೆ 100ನೇ ದಿನಕ್ಕೆ ಸೇರೋ ಥರ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.